Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. A blessed day in the presence of God. ಕರ್ತನ ಸನ್ನಿಧಾನ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. By God's grace, this year's convention was truly a blessing. ದೇವರ ಕೃಪೆಯಿಂದಲೇ ಈ ವರ್ಷದ ಕನ್ವೆನ್ಷನ್ ನಮ್ಮ ಮಧ್ಯದಲ್ಲಿ ಒಂದು ಆಶೀರ್ವಾದಕರವಾಗಿತ್ತು. To our Hasan district, it was a blessing. ಅದೇ ರೀತಿಯಲ್ಲಿ ಹಾಸನ ಪಟ್ಟಣಕ್ಕೂ ಕೂಡ ಒಂದು ಆಶೀರ್ವಾದಕರವಾಗಿತ್ತು. The word was so encouraging. ದೇವರ ವಾಕ್ಯ ಬಹಳ ನಮಗೆ ಉತ್ಸಾಹ ಪಡಿಸಿತು. At the same time, it was a warning message to some people. ಅದೇ ರೀತಿಯಲ್ಲಿ ಕೆಲವು ಜನರಿಗೆ ಅದೊಂದು ಎಚ್ಚರಿಕೆಯ ಸಂದೇಶವೂ ಕೂಡ ಆಗಿತ್ತು. It would build our spirit man. ಅದು ನಮ್ಮ ಆತ್ಮಿಕ ಮನುಷ್ಯರನ್ನ ಬೆಳೆಸುವಂತ ಒಂದು ವಾಕ್ಯಗಳಾಗಿದ್ದವು. This week I was reading about a man called Vinay Hiremat. ಈ ವಾರ ನಾನು ಒಬ್ಬರ ವಿಚಾರವಾಗಿ ಓದುತ್ತಿದ್ದೆ. ಅವರ ಹೆಸರು ಈ ವಿನಯ್ ಹಿರೇಮಠ್ ಅಂತ. He is a great businessman. He was a great businessman. ಅವರು ಒಂದು ಶ್ರೇಷ್ಠವಾದ ಒಂದು ಬಿಸಿನೆಸ್ ಮ್ಯಾನ್ ಆಗಿದ್ರು. He is just 33 years old. ಅವರು ಕೇವಲ 30 ವರ್ಷದವರಾಗಿದ್ದರು. 30 ವರ್ಷದವರಾಗಿದ್ದಾರೆ. 33 ವರ್ಷದವರಾಗಿದ್ದಾರೆ. He was a co-founder of the company called Loom. Loom ಅನ್ನುವಂತ ಒಂದು ಕಂಪನಿಯ ಒಂದು ಜೊತೆ ಫೌಂಡರ್, ಅದರ ಜೊತೆ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದವರಾಗಿದ್ದಾರೆ. And now he sold his company for 8,000 crores for an Australian company. 8,000 ಕೋಟಿ ರೂಪಾಯಿಗಳಿಗೆ ಅವರ ಕಂಪನಿಯನ್ನ ಆಸ್ಟ್ರೇಲಿಯಾದ ಒಬ್ಬ ವ್ಯಕ್ತಿಗೆ ಒಂದು ಸ್ಥಾಪನೆಗೆ ಅವರ ಕಂಪನಿಯನ್ನ ಅವರು ಸೇಲ್ ಮಾಡುದು. Now this man says, ಈಗ ಆ ವ್ಯಕ್ತಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, I am rich but have no idea what to do. ನಾನು ಶ್ರೀಮಂತನಾಗಿದ್ದೇನೆ, ಆದ್ರೆ ಆ ಹಣವನ್ನ ಇಟ್ಟು ನಾನು ಏನು ಮಾಡಿಕೊಳ್ಳಲಿ ಅನ್ನೋದನ್ನ ನನಗೆ ಗೊತ್ತಿಲ್ಲ. Some people, they are rich but don't know how to enjoy their blessing. ಕೆಲವರು ಶ್ರೀಮಂತರಾಗಿದ್ದಾರೆ, ಆದ್ರೆ ಅವರಿಗೆ ಬಂದಂತ ಆಶೀರ್ವಾದವನ್ನು ಯಾವ ರೀತಿಯಲ್ಲಿ ಸಂಭಾಳಿಸುವುದು, ಎಲ್ಲಿ ಖರ್ಚು ಮಾಡುವುದು ಅನ್ನೋದು ಅವರಿಗೆ ಗೊತ್ತಿಲ್ಲ. See, now he says, I have so much of money, I don't know whether to start a new company, I don't know what to do with this all money. ನನ್ನ ಬಳಿ ಇಷ್ಟೊಂದು ಹಣ ಇದೆ, ಐಶ್ವರ್ಯ ಇದೆ, ಆದ್ರೆ ಈ ಒಂದು ಐಶ್ವರ್ಯವನ್ನ ನಾನು ಏನು ಮಾಡಲಿ, ಯಾವ ರೀತಿ ಇದನ್ನ ಖರ್ಚು ಮಾಡಿ ನನಗೆ ಗೊತ್ತಾಗ್ತಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. He is just 33 years old. ಕೇವಲ 33 ವರ್ಷ ಅವನಿಗೆ ಆಗಿದೆ. Some people, they have everything in their life. ಕೆಲವರ ಜೀವನದಲ್ಲಿ ಎಲ್ಲವೂ ಕೂಡ ಅವರ ಜೀವನದಲ್ಲಿ ಇದೆ, but don't know how to enjoy their life. ಆದ್ರೆ ಅವರ ಜೀವಿತದಲ್ಲಿ ಯಾವ ರೀತಿ ಸಂತೋಷಿಸುವುದು ಅನ್ನೋದು ಅವರಿಗೆ ಗೊತ್ತಿಲ್ಲ. They have everything. ಅವರಿಗೆ ಎಲ್ಲವೂ ಇದೆ. They have name, fame. ಅವರಿಗೆ ಪ್ರಸಿದ್ಧತೆ ಇದೆ, ಹೆಸರಿದೆ. They have money. ಅವರಿಗೆ ಹಣ ಇದೆ. But there is no happiness, but there is no peace. ಆದ್ರೆ ಅವರಿಗೆ ಯಾವುದೇ ಸಂತೋಷ ಸಮಾಧಾನ ಇಲ್ಲ ಎಂದು ನಾವು ನೋಡ್ತೇವೆ. See, it's a human nature to have people's attention. ಜನರ ಒಂದು ಗಮನವನ್ನು ತಮ್ಮ ಕಡೆ ಎಳೆದುಕೊಳ್ಳುವುದು ಅದೊಂದು ಮನುಷ್ಯನ ಸ್ವಭಾವವಾಗಿದೆ. See, it's human nature thinking like this, everyone must honor me. ಎಲ್ಲರೂ ಕೂಡ ನನ್ನನ್ನು ಗೌರವಿಸಬೇಕು ಅನ್ನುವುದು ಅದೊಂದು ಮನುಷ್ಯನ ಸ್ವಭಾವವಾಗಿದೆ. It's a human nature thinking, I must be the talk of the town. ನಾನು ಎಲ್ಲಾ ಪಟ್ಟಣದಲ್ಲಿ ಎಲ್ಲಾ ವ್ಯಕ್ತಿಗಳು ನನ್ನ ಬಗ್ಗೆ ಮಾತನಾಡಬೇಕು ಅನ್ನುವುದು ನಾವು ಬಯಸುವುದು ಮನುಷ್ಯನ ಸ್ವಭಾವವಾಗಿದೆ. They have this nature that everyone must be, I must be noticed by all. ಎಲ್ಲರಿಂದ ನಾನು ಗುರುತು ಹಿಡಿಯಲ್ಪಡಬೇಕು ಅನ್ನುವಂತ ಒಂದು ಆಲೋಚನೆ ಎಲ್ಲಾ ಮನುಷ್ಯರಲ್ಲಿ ಇರುತ್ತದೆ. When you are liked by all people, ನೀವು ಎಲ್ಲರಿಂದ ನೀವು ಇಷ್ಟಪಡಲ್ಪಟ್ಟಿರುವಾಗ, if one person doesn't like you, ಒಂದು ವೇಳೆ ಆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಇಷ್ಟಪಡದೆ ಹೋದರೆ, you are disturbed. ನಿಮ್ಮ ಮನಸ್ಸು ಕೆಟ್ಟು ಹೋಗ್ತದೆ, ಬೇಸರಗೊಳ್ಳುತ್ತೀರಿ. This can be a reason where we cannot enjoy our blessings. ಈ ಒಂದು ಕಾರಣದಿಂದಲೇ ನಾವು ಕೆಲವು ಆಶೀರ್ವಾದವನ್ನ ನಾವು ಸಂತೋಷ ಪಡಲು ಸಾಧ್ಯವಾಗುವುದಿಲ್ಲ. One such man in the Bible is Haman. ಸತ್ಯವೇದದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯ ಹೆಸರು, ಅಂತ ಆ ರೀತಿಯ ಒಂದು ವ್ಯಕ್ತಿತ್ವ ಇದ್ದಂತ ವ್ಯಕ್ತಿ ಯಾರೆಂದು ನೋಡುವಾಗ ಹಾಮಾನನೆಂದು ನಾವು ನೋಡುತ್ತೇವೆ. Esther chapter 5 verse number 9. ಈ ಎಸ್ತೇರನ ಪುಸ್ತಕದಲ್ಲಿ 5ನೇ ಅಧ್ಯಾಯವನ್ನ ಮತ್ತು 9ನೇ ವಚನವನ್ನು ನೋಡುವುದಾದರೆ, it talks about the nature, the character, the inner thought of Haman. ಆ ವಾಕ್ಯದಲ್ಲಿ ಹಾಮಾನನ ಒಳಗಡೆ ಇದ್ದಂತ ವ್ಯಕ್ತಿತ್ವ, ಅದರ ಆಲೋಚನೆ, ಅದರ ಸ್ವಭಾವ ಹೇಗಿತ್ತು ಎಂದು ನಾವು ನೋಡಬಹುದು. See, Holy Spirit is bringing the nature of Haman. ಪರಿಶುದ್ಧಾತ್ಮನು ಅಲ್ಲಿ ಹಾಮಾನನ ಒಂದು ಸ್ವಭಾವವನ್ನಲ್ಲಿ ಹೊರಪಡಿಸುವುದನ್ನು ನಾವು ಗಮನಿಸುತ್ತೇವೆ. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. See, Haman went out that day happy and he was in high spirits. But when he saw Mordecai at the king's gate and observed that this Mordecai neither rose nor showed fear in his presence, he was filled with rage
against Mordecai. ಆ ದಿನ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕೈಯು ತನಗೆ ಭಯಪಡದೆ ತನ್ನ ಮುಂದೆ ಏಳದೆ ಅರಮನೆಯ ಹೆಬ್ಬಾಗಿಲಲ್ಲಿ ಕೂತಿರುವುದನ್ನು ಕಂಡು ಅವನ ಮೇಲೆ ಕೋಪಭರಿತನಾದನು. See, this Haman, he was honored by both the king and the queen. ಅಲ್ಲಿ ಈ ಹಾಮಾನ್ ಎಂಬ ವ್ಯಕ್ತಿ ಆತನು ರಾಜನಿಂದಲೂ ರಾಣಿಯಿಂದಲೂ ಆತನು ಮರ್ಯಾದೆಗೆ ಮತ್ತು ಗೌರವಕ್ಕೆ ಒಳಗಾದ ವ್ಯಕ್ತಿ ಆಗಿದ್ದ. Every other Jew, every other person in his country, they would show respect to this Haman. ಆತನ ದೇಶದಲ್ಲಿ ಆ ಒಂದು ದೇಶದ ಪ್ರಜೆಗಳು ಮತ್ತು ಎಲ್ಲಾ ಯಹೂದಿಗಳು ಕೂಡ ಆತನಿಗೆ ಗೌರವವನ್ನು ಸೂಚಿಸುತ್ತಿದ್ದರು. He was the talk of the town. ಆತನು ಪಟ್ಟಣದ ಎಲ್ಲಾ ವ್ಯಕ್ತಿಗಳ ಬಾಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ದರು, ಎಲ್ಲರೂ ಗೌರವ ಕೊಡುತ್ತಿದ್ದರು. But just one man did not like Haman. ಆದ್ರೆ ಒಬ್ಬ ವ್ಯಕ್ತಿಯನ್ನ ಹಾಮಾನನು ಆತನು ದ್ವೇಷ ಮಾಡುತ್ತಿದ್ದನು. Just ನೋಡುವ one man, Mordecai, he did not like Haman. ಒಬ್ಬನೇ ಒಬ್ಬ ವ್ಯಕ್ತಿ ಆತನನ್ನು ಇಷ್ಟಪಡುತ್ತಿರಲಿಲ್ಲ. ಅಂದ್ರೆ ಹಾಮಾನನನ್ನು ಇಷ್ಟಪಡುತ್ತಿರಲಿಲ್ಲ ಎಂದು ನೋಡುವಾಗ ಆತನು ಮೊರ್ದೆಕೈ ಎಂದು ನಾವು ನೋಡ್ತಾ ಇದ್ದೇವೆ. It disturbed his peace. ಆತನ ಸಮಾಧಾನವನ್ನು ಅದು ಕೆಡಿಸಿದೆ ಎಂದು ನಾವು ಗಮನಿಸುತ್ತೇವೆ. What is the nature of Haman? ಇದೊಂದು ಹಾಮಾನನ ವ್ಯಕ್ತಿತ್ವ ಆಗಿತ್ತು. Just one, he had the friendship with the king and the queen. ಆತನಿಗೆ ರಾಜನು ಮತ್ತು ಅರಸನು ಮತ್ತು ರಾಣಿಯ ಜೊತೆ ಒಂದು ಸ್ನೇಹ ಇತ್ತು. Just Mordecai did not show respect to him. ಕೇವಲ ಮೊರ್ದೆಕೈ ಆತನಿಗೆ ಗೌರವವನ್ನು ಸೂಚಿಸಲಿಲ್ಲ ಒಂದು ಕಾರಣಕ್ಕಾಗಿ. So Haman became insecure. ಹಾಮಾನನು ಅಲ್ಲಿ ಅಸುರಕ್ಷಿತತೆಯನ್ನು ಅನುಭವ ಮಾಡುವುದಕ್ಕೆ, ತೊಂದರೆಯನ್ನ, ಬೇಸರವನ್ನು ಅನುಭವ Haman ಮಾಡುವುದಕ್ಕೆ became bitter. ಹಾಮಾನನು ಕಹಿಭಾವನೆಯಿಂದ ತನ್ನ ಹೃದಯದಲ್ಲಿ ಇಟ್ಟುಕೊಂಡನು. Haman became unsatisfied. ಹಾಮಾನನು ಅತೃಪ್ತಿಯನ್ನು ತನ್ನ ಜೀವಿತದಲ್ಲಿ ಅನುಭವಿಸಿದನು. Haman became disturbed. ಹಾಮಾನನು ಅಲ್ಲಿ ತೊಂದರೆಯನ್ನು ಅನುಭವಿಸಿದನು ಎಂದು ನಾವು ನೋಡ್ತಾ ಇದ್ದೇವೆ. Haman couldn't enjoy all his happiness. ಹಾಮಾನನು ತನ್ನ ಜೀವನದಲ್ಲಿ ಇರುವಂತಹ ಸಂತೋಷವನ್ನು ಅನುಭವ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. Just today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ We ಮಾತನಾಡುತ್ತಿದ್ದಾನೆ. need to remember this. ನಾವು ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. No matter how good we do to the people, ನಾವು ಜನರಿಗೆ ಯಾವ ಒಳ್ಳೆ ಕಾರ್ಯವನ್ನ ಮಾಡಿದರೂ ಕೂಡ but there will be always someone who doesn't like us. ಯಾರಾದ್ರೂ ಒಬ್ಬರು ಇರ್ತಾರೆ, ಅವರು ಏನೇ ಕಾರ್ಯಗಳನ್ನ ಮಾಡಿದ್ರು ಕೂಡ ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ, ನಮ್ಮನ್ನು ಇಷ್ಟಪಡೋದಿಲ್ಲ. So this is the first thing that you should learn. ನಾವು ಈ ವಿಚಾರವನ್ನು ಮೊದಲನೇದಾಗಿ ಕಲಿತುಕೊಳ್ಳಬೇಕು. However you help other people, ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಕೂಡ, however you go good to other people, ನೀವು ಇನ್ನೊಬ್ಬರಿಗೆ ಅಥವಾ ಬೇರೆ ವ್ಯಕ್ತಿಗಳಿಗೆ ಎಷ್ಟೇ ಒಳ್ಳೆಯವರಾಗಿದ್ದರೂ there ಕೂಡ will be someone who really hates you. ನಿಮ್ಮನ್ನ ಆ ವಿಚಾರವನ್ನ ಎಲ್ಲ ದ್ವೇಷಿಸುವ ಒಬ್ಬ ವ್ಯಕ್ತಿಗಳಿರುತ್ತಾರೆ. Just today we have to learn the second thing. ಇವತ್ತಿನ ದಿವಸ ಎರಡನೇ ವಿಚಾರ ನಾವು ಕಲಿಯುವಂತದ್ದು, We must not be the people pleasers. ನಾವು ಜನರನ್ನ ಮೆಚ್ಚಿಸುವವರಾಗಿರಬಾರದು. Hallelujah. This Haman had this nature. ಈ ಹಾಮಾನನಿಗೆ ಈ ರೀತಿಯ ಒಂದು ಸ್ವಭಾವವಿತ್ತು. Even Mordecai must respect me. ಮೊರ್ದೆಕೈ ಕೂಡ ನನ್ನನ್ನು ಗೌರವಿಸಬೇಕು. Even I want everyone to have, I should be noticed by everyone. ಎಲ್ಲರಿಂದ ನಾನು ಗಮನ ಮತ್ತು ಗುರುತು ಹಿಡಿಯಲ್ಪಟ್ಟಿರಬೇಕು. Church, the third thing God says, ದೇವರು ಮೂರನೇ ವಿಚಾರ ಹೇಳುವಂತದ್ದು, recognition cannot bring a true fulfillment in our life. ನಮ್ಮ ಜೀವನದಲ್ಲಿ ಈ ಗುರುತು ಹಿಡಿಯುವಂತದ್ದು ಅಥವಾ ನಮ್ಮ ಕಡೆ ಗಮನ ಹರಿಸುವಂತದ್ದು, ಗುರುತಿಸುವಿಕೆಯು ಅದು ನಮಗೆ ಅತೃಪ್ತಿಯನ್ನು ತಂದು ಕೊಡೋದಿಲ್ಲ. It cannot bring us a true fulfillment in our ಅದು life. ನಿಜವಾದ ತೃಪ್ತಿಯನ್ನು ನಮಗೆ ತಂದು ಕೊಡೋದಿಲ್ಲ. The true happiness, ನಿಜವಾದ ಒಂದು ಸಂತೋಷ, the true peace, ನಿಜವಾದ ಒಂದು it ಸಮಾಧಾನ is only found in Jesus Christ. ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಾವು ಕಂಡುಕೊಳ್ಳುತ್ತೇವೆ. Hallelujah. Hallelujah. So because of this one nature of Haman, ಈ ಹಾಮಾನನ ಈ ರೀತಿಯ ಒಂದು ವ್ಯಕ್ತಿತ್ವ, he became bitter towards Mordecai, ಅದರ ಮೊರ್ದೆಕೈಯ ವಿಚಾರವಾಗಿ ಕಹಿಭಾವನೆಯನ್ನು ಹೊಂದಿಕೊಂಡರು. and then he wanted to kill Mordecai. ತದನಂತರ ಮೊರ್ದೆಕೈಯನ್ನು ಆತನು ಸಾಯಿಸಬೇಕೆಂದು Church, ಬಯಸಿದನು. if you have bitterness in your heart, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಆ ಕಹಿಭಾವನೆ ಇರುವುದಾದರೆ, you cannot enjoy your happiness, your blessings. ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಸಂತೋಷವನ್ನ ನೀವು ಸಂತೋಷಿಸಲು ಸಾಧ್ಯವಿಲ್ಲ. See, Haman, ಹಾಮಾನನು, he had all other blessings. ಆತನಿಗೆ ಎಲ್ಲ ಆಶೀರ್ವಾದ ಇತ್ತು, He had a name. ಆತನಿಗೆ ಹೆಸರಿತ್ತು, He was famous. ಆತನು ಪ್ರಸಿದ್ಧನಾಗಿದ್ದನು, He was a rich man. ಆತನು ಒಬ್ಬ ಶ್ರೀಮಂತ He was ಮನುಷ್ಯನಾಗಿದ್ದನು, honored by everyone. ಆದರೆ ಎಲ್ಲರಿಂದ ಗೌರವಕ್ಕೆ ಒಳಗಾಗಿದ್ದನು. Because he had a bitterness, ಆತನ ಹೃದಯದಲ್ಲಿ ಕಹಿಭಾವನೆ ಇದ್ದ ನಿಮಿತ್ತವ he couldn't enjoy all his blessings. ಆತನ ಎಲ್ಲಾ ಆಶೀರ್ವಾದ
ಆಶೀರ್ವಾದವನ್ನು ಆತನು ಸಂತೋಷ ಮಾಡಲು There is ಸಾಧ್ಯವಿಲ್ಲ. another man in the Bible. ಸತ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. It was King Saul. ಅದು ರಾಜನಾದ ಸೌಲನ ಎಂದು ನಾವು He ನೋಡ್ತಾ ಇದ್ದೇವೆ. became bitter towards David. ಆದ್ರೆ ದಾವೀದನ ಪ್ರತಿಯಾಗಿ ಕಹಿ ಭಾವನೆಯನ್ನು ಹೊಂದಿಕೊಂಡನು. He became jealous of David. ಆತನು ದಾವೀದನನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟನು. For no reason he wanted to kill David. ಯಾವುದೇ ಕಾರಣವಿಲ್ಲದೆ ದಾವೀದನನ್ನ ತಾನು ಸಾಯಿಸಬೇಕೆಂದು ಬಯಸಿದನು. Just these jealousy, anger or fearing that someone would take our place, it's a negative emotion. ಈ ಹೊಟ್ಟೆ ಕಿಚ್ಚು ಅಥವಾ ತನ್ನ ಸ್ಥಾನವನ್ನ ಯಾರೋ ಕಿತ್ತುಕೊಳ್ತಾರೆ ಎನ್ನುವಂತ ಭಯ ಅಥವಾ ಇನ್ನೊಬ್ಬರ ಬಗ್ಗೆ ಕೈ ಭಾವನೆ ಇದು ನಮ್ಮನ್ನ ಹಾಳು ಮಾಡುವಂತದ್ದಾಗಿದೆ. It's a negative emotion. ಅದು ಒಂದು ನಕಾರಾತ್ಮಕವಾದ ಒಂದು ಭಾವನೆಯಾಗಿದೆ. Negative emotions. ಈ ನಕಾರಾತ್ಮಕವಾದ ಭಾವನೆ They are dangerous in our life. ಅದು ನಮ್ಮ ಜೀವಿತದಲ್ಲಿ ಬಹಳ ಅಪಾಯಕಾರಿಯಾಗಿರುತ್ತದೆ. Takes us away from God. ಅದು ನಮ್ಮನ್ನ ದೇವರಿಂದ ದೂರ ಮಾಡುತ್ತದೆ. It can bring many storms in our own life. ನಮ್ಮ ಜೀವಿತದಲ್ಲಿ ಅದು ಬಿರುಗಾಳಿಯನ್ನ ಎಬ್ಬಿಸುತ್ತದೆ. Because I know about a family. ಒಂದು ಕುಟುಂಬದ ಬಗ್ಗೆ ನನಗೆ It's a ಗೊತ್ತಿದೆ. family of 2 sons and 2 daughters-in-law. ಆ ಕುಟುಂಬ ಎರಡು ಗಂಡು ಮಕ್ಕಳು ಮತ್ತು 2 ಸೊಸೆಯರು ಇದ್ರು. ಆ ಕುಟುಂಬದಲ್ಲಿ ನಾವು ನೋಡ್ತಾ You know, there in that family, ಆ ಒಂದು ಕುಟುಂಬದಲ್ಲಿ you know, the one daughter, the elder daughter-in-law, she's not very beautiful. She's just normal girl. ದೊಡ್ಡ ಸೊಸೆ ಆಕೆ ಸಾಮಾನ್ಯವಾಗಿದ್ದಳು, ಅಷ್ಟೊಂದು ಸುಂದರಿಯಾಗಿರಲಿಲ್ಲ. But the younger daughter-in-law, ಆದ್ರೆ ಎರಡನೇ ಸೊಸೆ she is very beautiful. ಆಕೆ ಬಹಳ ಸೌಂದರ್ಯವತಿಯಾಗಿದ್ದಳು. Even I have seen her. ನಾನು ಕೂಡ ಆಕೆಯನ್ನು ನೋಡಿದ್ದೇನೆ. But the problem in the family, ಆ ಒಂದು ಕುಟುಂಬದಲ್ಲಿ ಇದ್ದಂತ ಸಮಸ್ಯೆ, you know, that whenever this elder daughter-in-law, whenever she looks at the younger one who's beautiful, ಯಾವಾಗ ದೊಡ್ಡ ಸೊಸೆ ಆ ಚಿಕ್ಕ ಸೊಸೆಯನ್ನು ಯಾವಾಗ ಆ ಸುಂದರಿಯಾದ ಚಿಕ್ಕ ಸೊಸೆಯನ್ನು ನೋಡುತ್ತಿದ್ದಳು, this girl becomes upset. ಈ ದೊಡ್ಡ ಸೊಸೆ ಯಾವಾಗಲೂ ಬೇಸರಗೊಳ್ಳುತ್ತಿದ್ದಳು, You ತೊಂದರೆಗೊಳಗಾಗ್ತಿದ್ದಳು. know, from morning she begins to cry. ಬೆಳಗ್ಗಿನಿಂದ ಮುಂಜಾವಿನಿಂದ ಆಕೆ ಅಳುವುದಕ್ಕೆ For ಪ್ರಾರಂಭಿಸಿದ್ದಳು. any function they would get ready. ಅವರು ಯಾವಾಗ ಯಾವ ಒಂದು ಫಂಕ್ಷನ್ಗೆ ಅವರು ಸಿದ್ಧವಾಗುವಂತ You ಸಂದರ್ಭದಲ್ಲಿ know, obviously the younger would look beautiful. ಯಾರು ಚಿಕ್ಕ ಸೊಸೆ ಇದ್ದಾಳೆ ಅವಳು ಯಾವಾಗಲೂ ಕೂಡ ಸ್ವಾಭಾವಿಕವಾಗಿ ಅವಳು ಸುಂದರಿಯಾಗಿ ಕಾಣ್ತಾಳೆ. And this elder daughter-in-law, ಈ ಒಂದು ಯಾರು ದೊಡ್ಡ ಸೊಸೆ ಇದ್ದಾಳೆ, instead of going to the function, she will begin to cry. ಆಕೆ ಆ ಒಂದು ಫಂಕ್ಷನ್ಗೆ ಹೋಗೋದಕ್ಕಿಂತ ಬಿಟ್ಟು ಆಕೆ ಅಳುತ್ತಾ ಕೂರುತ್ತಾಳೆ. This is a family story. ಇದು ಒಂದು ಕುಟುಂಬದ ಒಂದು ಸಮಸ್ಯೆ ಆಗಿದೆ, ಕುಟುಂಬದ ಕಥೆ See, ಆಗಿದೆ. what is her problem? ಆಕೆ ಸಮಸ್ಯೆ ಏನು? She is unsatisfied with what God has given her. ದೇವರು ಆಕೆಗೆ ಏನನ್ನು ಕೊಟ್ಟಿದ್ದಾರೋ ಅದರಲ್ಲಿ ಆಕೆ ಅತೃಪ್ತಿ ಹೊಂದಿದ್ದಾಳೆ. You know, she couldn't enjoy all other blessings in her life. ಆಕೆಯ ಜೀವಿತದಲ್ಲಿ ಇರುವಂತಹ ಬೇರೆ ಎಲ್ಲ ಆಶೀರ್ವಾದವನ್ನು ಆಕೆ ಸಂತೋಷಿಸಲು ಸಾಧ್ಯವಾಗ್ತಾ What is ಇಲ್ಲ. the reason? ಇದಕ್ಕಿರೋ ಕಾರಣ ಏನು? She is insecure. ಆಕೆ ತನ್ನನ್ನು ಅಸುರಕ್ಷಿತಳಾಗಿ ಅನುಭವ ಮಾಡುತ್ತಿದ್ದಾಳೆ. She is having a negative emotion. ಆಕೆಯಲ್ಲಿ ನಕಾರಾತ್ಮಕ ಭಾವನೆಗಳಿದ್ದಾವೆ. Just today I have given you 3 examples. ಇವತ್ತಿನ ದಿವಸ 3 ಉದಾಹರಣೆ ನಿಮಗೆ ಕೊಟ್ಟಿದ್ದೇನೆ. A man called Haman, ಒಬ್ಬ ಮನುಷ್ಯನು ಹಾಮಾನನೆಂದಿದ್ದಾನೆ. King Saul, ಅದೇ ರೀತಿಯಲ್ಲಿ ಸೌಲನನ್ನು ನಾವು ನೋಡ್ತಾ and a ಇದ್ದೇವೆ. real-time example. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಣ್ಣ ಮುಂದೆ ನಡೆಯುತ್ತಿರುವ ಒಂದು ಉದಾಹರಣೆ ನಿಮಗೆ ಕೊಡುತ್ತೇವೆ. That God has given you these things. ದೇವರು ಈ 3 ವಿಚಾರಗಳು ನಿಮ್ಮ ಕೈಗೆ Even ಕೊಟ್ಟಿದ್ದಾನೆ. if you are facing this problem, ಒಂದು ವೇಳೆ ನೀವು ಕೂಡ ಇದೇ ಒಂದು ಸಮಸ್ಯೆಯಿಂದ ಹಾದು if these ಹೋಗುತ್ತಿರುವುದಾದ್ರೆ things apply to you, ನಿಮ್ಮ ಜೀವಿತಕ್ಕೆ ಈ ವಿಚಾರಗಳನ್ನು ನೀವು ಅಳವಡಿಸಿಕೊಳ್ಳುವುದಾದರೆ you know, you have to confess these things before God. ದೇವರ ಮುಂದೆ ಈ ವಿಚಾರಗಳಲ್ಲಿ ನೀವು ಸಿಕ್ಕಿಕೊಂಡಿರುವುದಾದರೆ ನೀವು ಕರ್ತನ ಸನ್ನಿಧಾನದಲ್ಲಿ ನೀವು ಅರಿಕೆ ಮಾಡಬೇಕು. Let us make this prayer. ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Everyone close your eyes. ಈ ಸಮಯದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. Plague of bitterness must leave our life. ಈ ಒಂದು ಕಹಿ ಭಾವನೆಯ ಒಂದು ರೋಗ ನಮ್ಮನ್ನ ಬಿಟ್ಟು ಹೋಗಲಿ. Whatever God has given you, ದೇವರು ನಿಮಗೆ ಏನನ್ನು ಕೊಟ್ಟಿದ್ದಾರೋ be satisfied. ಅದರಲ್ಲಿ ನಾವು ತೃಪ್ತರಾಗೋಣ. Have only positive emotions. ಯಾವಾಗಲೂ ಕೂಡ ಸಕಾರಾತ್ಮಕ ಭಾವನೆ ಉಳ್ಳವರಾಗೋಣ. Don't give yourself to our anger. ನಿಮ್ಮ ಕೋಪ ಸಿಟ್ಟಿಗೆ ನೀವು ಯಾವುದೇ ಕಾರಣಕ್ಕೂ ದಾಸರಾಗಬೇಡ್ರಿ. Father, cleanse my heart of any root of bitterness. ತಂದೆಯಾದ ದೇವರೇ, ನನ್ನಲ್ಲಿರುವಂತಹ ಯಾವುದೇ ಕಹಿ ಭಾವನೆಯ ಬೇರುಗಳಿರುವುದಾದರೆ ಅದನ್ನು ತೆಗೆದುಹಾಕು. But give me a pure heart. ನನಗೆ ಒಂದು ಶುದ್ಧ ಹೃದಯವನ್ನು And ದಯಪಾಲಿಸು. let me enjoy a peaceful life. ನಾನು ಸಮಾಧಾನದ ಜೀವಿತವನ್ನು ಸಂತೋಷಿಸುವಾಗ ನನಗೆ ಸಹಾಯ ಮಾಡು. Teach me to be satisfied with what you have given me. ನೀನು ನನಗೆ ಏನನ್ನು ಕೊಟ್ಟಿದೆಯೋ ಅದರಲ್ಲಿ ತೃಪ್ತನಾಗುವಾಗ ನನಗೆ ಸಹಾಯ ಮಾಡು, ಕಲಿಸಿಕೊಡು. Create a clean heart within me. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. Anoint me, O Lord. ನನ್ನನ್ನು ಅಭಿಷೇಕಿಸು ಯೇಸುವೇ. Give me the Holy Spirit. ನನಗೆ ಪರಿಶುದ್ಧಾತ್ಮವನ್ನು ನನ್ನಲ್ಲಿ ತುಂಬಿಸು. In Jesus' name we pray.
pray. ಯೇಸುವಿನ ನಾಮದಲ್ಲಿ ತಂದೆ. Amen. ಆಮೆನ್. Amen. ಆಮೆನ್. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen. Amen.